ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 572 ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿರುವಂಥದ್ದು. ಸೊ ಹಾಗಾಗಿ 20/6/2026 ನಿನ್ನೆ ತಾನೇ ರಿಲೀಸ್ ಆಗಿರುವಂತಹ ಈ ಒಂದು ನೋಟಿಫಿಕೇಶನ್ ಇಂದ ಸೊ ಏನೇನೆಲ್ಲ ಇದರಲ್ಲಿ ಮೆನ್ಷನ್ ಮಾಡುತ್ತೆ, ಯಾವಾಗ ರಿಕ್ವೈರ್ಮೆಂಟ್ ಕರಿಬಹುದು, ಸೊ ಏನೆಲ್ಲ ಈಗ ಕರೆಂಟ್ ಸ್ಟೇಟಸ್ ಏನು, ಯಾವ ಡಿಸ್ಟ್ರಿಕ್ಟ್ ಎಷ್ಟೆಷ್ಟು ಇದಾವೆ, ಈ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೆ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನೋಡಬಹುದು, ನೋಟಿಫಿಕೇಶನ್ ರಿಲೀಸ್ ಕರ್ನಾಟಕ ಸರ್ಕಾರದಿಂದ ರಿಲೀಸ್ ಆಗಿರುವಂತಹ ನೋಟಿಫಿಕೇಶನ್ 20/6/2026 ರಿಲೀಸ್ ಆಗಿರುವಂತದ್ದು. ಇದರಲ್ಲಿ ನೋಡಬಹುದು ಜಿಲ್ಲಾಧಿಕಾರಿಗಳಿಗೆ, ಎಲ್ಲಾ ಜಿಲ್ಲಾಧಿಕಾರಿಗೆ ಕಳಿಸಿರುವಂತಹ ಒಂದು ಲೆಟರ್. ಸೊ ಇದರಲ್ಲಿ ನಾವು ನೋಡೋದಾದ್ರೆ ಡಿಸ್ಟ್ರಿಕ್ಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡಬಹುದು. ಈಗ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ವೇಕೆನ್ಸಿಗಳು, ಇದು ಖಾಲಿ ಇರುವಂತಹ ವೇಕೆನ್ಸಿಗಳು, ಪ್ರಸ್ತುತ ಪರಿಗಣಿಸಿದಂತಹ ವೇಕೆನ್ಸಿಗಳು ಅಂದ್ರೆ 32 ಒಟ್ಟು ಖಾಲಿ ಇರುವಂತದ್ದು. 20 ಇದರಲ್ಲಿ ಈಗ ರಿಕ್ವೈರ್ಮೆಂಟ್ ಮಾಡ್ಕೊತಾ ಇರೋದು ಅಂತ ಅರ್ಥ. ಇದೇ ರೀತಿ ಚಿತ್ರದುರ್ಗಕ್ಕೆ ನೋಡ್ಕೋಬಹುದು, ಚಿಕ್ಕಬಳ್ಳಾಪುರ, ತುಮಕೂರು, ಈ ರೀತಿ ಎಲ್ಲಾ ಡಿಸ್ಟ್ರಿಕ್ಟ್ಗಳಿಗೂ ಕೂಡ ನೀವು ನೋಡಬಹುದು. ಒಟ್ಟು 22 ಡಿಸ್ಟ್ರಿಕ್ಟ್ಗಳ ಲಿಸ್ಟ್ ಇಲ್ಲಿ ಇರುವಂತದ್ದು. ಸೊ ಯಾವ ಡಿಸ್ಟ್ರಿಕ್ಟ್ ಎಷ್ಟೆಷ್ಟು ಇದಾವೆ ಅಂತೇಳಿ ನೀವು ನೋಡ್ಕೋಬಹುದು. ಸೊ ಹಾಗಾದ್ರೆ ಈ ಒಂದು ರಿಕ್ವೈರ್ಮೆಂಟ್ 572 ರಿಕ್ವೈರ್ಮೆಂಟ್ ಇದಾವಲ್ಲ, ಇದು ರಿಕ್ವೈರ್ಮೆಂಟ್ ಆಗಿದೆಯಾ, ಸೊ ಈ ಒಂದು ರಿಕ್ವೈರ್ಮೆಂಟ್ ರಿಲೀಸ್ ಆಗಿದೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಹೇಳುವಂತ ಕೇಳುವಂತ ಕ್ವಶನ್ಸ್ ಆದ್ರೆ, ಸೊ ಇದರಲ್ಲಿ ನಾವು ನೋಡಿದ್ರೆ 572 ವೇಕೆನ್ಸಿಗಳೇನಿದಾವೆ ಇವು ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಇದೇನಪ್ಪ ಅಂದ್ರೆ ಒಂದು ಪ್ರಸ್ತಾವನೆ ಗವರ್ಮೆಂಟ್ ಇಂದ ಜಿಲ್ಲಾ ಆಡಳಿತಕ್ಕೆ ಕಳಿಸಿರುವಂತದ್ದು. ಸೊ ಈ ಪ್ರಸ್ತಾವನೆಯಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದ್ರೆ ಕರೆಂಟ್ ಸ್ಟೇಟಸ್ ಅಲ್ಲಿ ಎಷ್ಟು ವೇಕೆನ್ಸಿಗಳಿದಾವೆ ಮತ್ತೆ ಏನೆಲ್ಲ ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳಿ ನೀವು ತಿಳ್ಕೊಂಡು ಮುಂಚಿತವಾಗಿ ಪ್ರಿಪರೇಷನ್ ಆಗಬಹುದು. ಸೊ ಹಾಗಾದ್ರೆ ಈ ಒಂದು 572 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನ್ ಕರೆಂಟ್ ಸ್ಟೇಟಸ್ ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ಈ ಲೆಟರ್ ನ ಸರ್ಕಾರದಿಂದ ಜಿಲ್ಲಾಡಳಿತಕ್ಕೆ ಕಳಿಸಲಾಗುತ್ತೆ. ಸೊ ಯಾಕೆ ಜಿಲ್ಲಾಡಳಿತ ಕಳಿಸೋದು, ಎಲ್ಲಾ ಜಿಲ್ಲೆಗಳಿಗೂ ಕಳಿಸಲಾಗುತ್ತೆ ಅಂದ್ರೆ, ಈಗ ಕರೆಂಟ್ ಇರುವಂತಹ ಒಂದು ರೋಸ್ಟರ್ ಬಿಂದು ಅಂತ ಏನ್ ಹೇಳ್ತೀವಿ, ಅಥವಾ ಒಂದು ಈಗ ಇಂಟರ್ನಲ್ ರಿಸರ್ವೇಶನ್ ಏನಂತ ಹೇಳ್ತೀವಿ. ಸೊ ಕೆಟಗರಿ ವೈಸು ಮತ್ತೆ ನಿಮಗೆ ಯಾವ್ಯಾವ ಒಂದು ರಿಸರ್ವೇಷನ್ಸ್ಗಳಿದ್ದಾವೆ. ಈಗ ಕನ್ನಡ ಆಗಿರಬಹುದು, ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಕೋಟ ಆಗಿರ್ಬೋದು. ಸೊ ಎಲ್ಲ ರಿಸರ್ವೇಷನ್ಗಳ ರೋಸ್ಟರ್ ಬಿಂದುವಿನ ಮೂಲಕ ಅವರು ಡಿವೈಡ್ ಅನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ 20 ಹುದ್ದೆಗಳಿದ್ರೆ 20 ಹುದ್ದೆಗಳು ವುಮೆನ್ಸ್ಗೆ ಎಷ್ಟು, ಮತ್ತೆ ಇದರಲ್ಲಿ ಕನ್ನಡ ಮೀಡಿಯಂದವ್ರಿಗೆ ಎಷ್ಟು, ಯಾವ್ಯಾವ ಕೆಟಗರಿ ಎಷ್ಟು ಬರ್ತೀವಿ ಇವೆಲ್ಲವೂ ಕೂಡ ಕೆಟಗರಿ ವೈಸ್ ಅನ್ನ ಡಿವೈಡ್ ಮಾಡಿ ಇದನ್ನ ಫೈನಲೈಸ್ ಮಾಡಿ ಇವ್ರು ಏನ್ ಮಾಡಬೇಕು, ಮತ್ತೆ ಸರ್ಕಾರಕ್ಕೆ ಕಳಿಸಬೇಕು. ಸೊ ಮತ್ತೆ ಸರ್ಕಾರಕ್ಕೆ ಕಳಿಸಬೇಕು ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ, ಅದನ್ನ ಫೈನಲೈಸ್ ಮಾಡಿ ಅಂದ್ರೆ ಅದನ್ನ ಅನಲೈಸಿಸ್ ಮಾಡಿ ಫೈನಲ್ ಆಗಿ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ KA ಬೋರ್ಡ್ ಆಗಿರ್ಬೋದು ಅಥವಾ KPSC ಬೋರ್ಡ್ ಆಗಿರ್ಬೋದು. ಸೊ ರಿಕ್ವೈರ್ಮೆಂಟ್ ಬೋರ್ಡ್ಗೆ ಅದು ಹ್ಯಾಂಡ್ ಓವರ್ ಮಾಡ್ತಾರೆ. ರಿಕ್ವೈರ್ಮೆಂಟ್ ಬೋರ್ಡ್ ಇಂದ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗುವಂತದ್ದು ಮತ್ತೆ ಅಪ್ಲಿಕೇಶನ್ ಅವರು ತಗೊಳ್ಳುವಂಥದ್ದು. ಸೊ ಆನ್ಲೈನ್ ಅಪ್ಲಿಕೇಶನ್ಗೆ ಲಿಂಕ್ ಅನ್ನ ಕೊಡುವಂಥದ್ದು, ಅವರು ಎಕ್ಸಾಮ್ ನ ನಡೆಸಿ ಫೈನಲ್ ಲಿಸ್ಟ್ ಅನ್ನ ಕೊಡುವಂಥದ್ದು. ಇದು ಕಂಪ್ಲೀಟ್ ಪ್ರೊಸೀಜರ್. ಹಾಗಾದ್ರೆ ಈ ಕಂಪ್ಲೀಟ್ ಪ್ರೊಸೀಜರ್ ಆಗಕ್ಕೆ ಎಷ್ಟು ದಿನ ನಡೀಬಹುದು ಅನ್ನೋದು ಕೂಡ ಬಹಳಷ್ಟು ಜನ ಕೇಳುವಂತ ಕ್ವಶನ್ಸ್ ಆಗ್ಬಹುದು. ಸೊ ಎಷ್ಟು ದಿನ ನಡಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಕಳಿಸಿರುವಂತದ್ದು ಗವರ್ಮೆಂಟ್ ಬಂದು ಜಿಲ್ಲಾಡಳಿತಕ್ಕೆ ಕಳಿಸಲಾಗುತ್ತೆ. ಜಿಲ್ಲಾಡಳಿತ ಒಂದು 15 ದಿನ ಇದಕ್ಕೆ ಟೈಮ್ ತಗೊಂಡು ರೋಸ್ಟರ್ ಬಿಂದುವಿನ ಮೂಲಕ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿ ವೇಕೆನ್ಸಿಗಳನ್ನ ಈ ಜಿಲ್ಲಾಡಳಿತ ಏನ್ ಮಾಡಬೇಕು, ಗವರ್ಮೆಂಟ್ಗೆ ಮತ್ತೆ ಕಳಿಸ್ಕೊಡುತ್ತೆ. ಸೊ ಗವರ್ಮೆಂಟ್ ಏನ್ ಮಾಡುತ್ತೆ, ಇದರ ಒಂದು ಫೈನಲೈಸ್ ಮಾಡ್ಲಿಕ್ಕೆ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಗವರ್ಮೆಂಟ್ ಒಂದು 15 ದಿನ ತಗೊಳುತ್ತೆ ಅಂತ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಒಂದು 30 ದಿನಗಳಲ್ಲಿ ರಿಕ್ವೈರ್ಮೆಂಟ್ ಇನ್ನು ನಿಮಗೆ ರಿಲೀಸ್ ಆಗುವಂಥದ್ದು. ಸೊ 30 ದಿನ ಅಂದ್ರೆ ಜುಲೈ ನಿಮಗೆ ಜುಲೈ ಮಿಡ್ಲಲ್ಲಿ 10ರಿಂದ ಅಂತ ಹೇಳ್ತೀವಿ, 15 ಅಥವಾ 10ರಿಂದ 20 ಒಳಗಡೆ ಈ ಒಂದು ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಎಕ್ಸ್ಪೆಕ್ಟೆಡ್ ಇರುವಂತದ್ದು. ಸೊ ಈಗೆಲ್ಲ ನೋಟಿಫಿಕೇಶನ್ಗಳು ಕೂಡ ಬೇಗ ರಿಲೀಸ್ ಆಗ್ತಾ ಇರೋದ್ರಿಂದ ಇದು ಕೂಡ ಆಗುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಅವರು ಪ್ರಿಪರೇಷನ್ ಸ್ಟ್ರಾಂಗ್ ಆಗಿ ಇನ್ನಷ್ಟು ಈ ಒಂದು ರಿಕ್ವೈರ್ಮೆಂಟ್ ಅಲ್ಲಿ ಈ ಒಂದು ಪ್ಲೇಸ್ ನಿಮಗೆ ಅಂತಾನೆ ರಿಸರ್ವ್ ಮಾಡಿಕೊಳ್ಳುವಂತ ಲೆವೆಲ್ ಅಲ್ಲಿ ನೀವು ಪ್ರಿಪೇರ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿಯಲ್ಲಿ ಕ್ಷಣದ ಅಪ್ಡೇಟ್ ಅನ್ನು ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡಿದ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.